ನಮ್ಮ ನಿರುಪಾದೀಶ್ವರ ಸ್ವಾಮಿಗಳು ಅಂತ ಮರೇಗುದ್ದಿಯವರು. ಅವರು ಆರೂಢ ಜ್ಯೋತಿ ಗುರುಗಳ ಸಾನ್ನಿಧ್ಯದಲ್ಲಿದ್ದೇ ಶಾಸ್ತ್ರಾಭ್ಯಾಸವನ್ನು ಮಾಡಿದಂಥವ್ರು. ಆ ಶಾಸ್ತ್ರ ಪ್ರವೃತ್ತಿ ಇರುವುದರಿಂದ ಅವರ ಹತ್ರ ಇದ್ದಂತಹ ಮರದೇವರನ್ನ ಇಲ್ಲಿ ಅಭ್ಯಾಸಕ್ಕೆ ಬಹಳ ಸಾತ್ವಿಕ ಸಜ್ಜನರು ಮತ್ತೆ ಅಷ್ಟೇ ಶಾಸ್ತ್ರ ಪ್ರೇಮಿ ಪೂಜ್ಯರು ತಮ್ಮ ಎಲ್ಲರಿಗೂ ಉಪದೇಶವನ್ನ ನೀಡ್ತಾರೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಜಗದೋದ್ಧಾರಕ ಸದ್ಗುರು ಸಿದ್ಧಾರೂಢರನ್ನ, ಮಹಾತಪಸ್ವಿ ಷಣ್ಮುಖಾರೂಢರನ್ನ, ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಯನ್ನ, ಕ್ರಾಂತಿಯ ಯೋಗಿ ಅಭಿನವ ಶಿವಪುತ್ರ ಸ್ವಾಮಿಯನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಎನ್ನ ಗುರುದೇವ ಹಾಗೂ ಗುರು ಒಡೆಯರ ಪವಿತ್ರ ಪಾದಗಳಿಗೆ ನತಮಸ್ತಕನಾಗಿ, ವೇದಿಕೆ ಮೇಲೆ ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನಲಂಕರಿಸಿದ ಸಕಲ ಪರಮ ಪೂಜ್ಯರ ಪವಿತ್ರ ಪಾದಗಳಿಗೂ ನತಮಸ್ತಕನಾಗಿ ತಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತು ಅಧಿಕರಣವಾಗಿರಿಸಿಕೊಂಡ ವಿಷಯವೇ ಅದ್ಭುತವಾದದ್ದು ಮತ್ತು ಸಹಜವಾಗಿ ಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಇದು ಅರಿವಿಗೆ ಬರಲಾರದು. ಬಹಳ ದೊಡ್ಡ ವಿಷಯ. ಜ್ಞಾನದಿಂದ ಮರವೇ ಅಳಿಯುವುದು. ನೋಡಿ, ಶ್ರೀಮನ್ ನಿಜಗುಣೇಶ್ವರ ಯೋಗಿಗಳು ರಚನೆ ಮಾಡಿದ ಆ ಕೈವಲ್ಯ ಪದ್ಧತಿ ಎನ್ನುವ ಮಹಾಗ್ರಂಥದಲ್ಲಿ 5 ಸ್ಥಳಗಳು ಬರುತ್ತವೆ. 5 ಸ್ಥಳಗಳಲ್ಲಿ ಕೊನೆಯದ್ದು ಬರುವುದು ಜ್ಞಾನ ಪ್ರತಿಪಾದನಾ ಸ್ಥಳ. ಶಿವಪುತ್ರ ಅಜ್ಜರ ಆರೂಢ ಜ್ಯೋತಿ ಶಿವಪುತ್ರ ಗುರುಗಳು ಮೊದಲ 4 ಸ್ಥಳಗಳಿಗೆ ಟೀಕಾ ತಾತ್ಪರ್ಯವನ್ನ ರಚನೆ ಮಾಡಲಿಲ್ಲ. ಕೊನೆಗೆ 5ನೇ ಸ್ಥಳಕ್ಕೆ ಟೀಕಾ ತಾತ್ಪರ್ಯವನ್ನ ರಚನೆ ಮಾಡಿದರು. ಅಂದ್ರೆ ನಮಗೆ ಎಲ್ಲರಿಗೂ ಗೊತ್ತಿರಬೇಕು, 5ನೇ ಸ್ಥಳ ಅನ್ನೋದು ಎಷ್ಟು ಕಠಿಣವಾದದ್ದು, ಎಷ್ಟು ಕ್ಲಿಷ್ಟಕರವಾದದ್ದು ಮತ್ತು ಎಲ್ಲರಿಗೂ ಸಹಜವಾಗಿ ತಿಳಿಯೋಕೆ ಆಗಲ್ದ ಕಾರಣಕ್ಕಾಗಿ ಅಂಥ ಯೋಗಿಗಳು 5ನೇ ಸ್ಥಳಕ್ಕೆ ತಮ್ಮ ಟೀಕಾ ತಾತ್ಪರ್ಯವನ್ನ ರಚನೆ ಮಾಡುತ್ತಾರೆ ಅಂತಂದ್ರೆ ಅದರ ತೂಕ ಬಹಳ ದೊಡ್ಡದಿದೆ. ಮತ್ತು 5ನೇ ಸ್ಥಳ ಇದೆಯಲ್ಲ, ಮೊದಲು 3 ಸ್ಥಳಗಳು ವಿಕ್ಷೇಪ ದೋಷ ಮತ್ತು ಆವರಣದ, ಇದು ಕೊನೆಯ ಸ್ಥಳ ಏನಿದೆಯಲ್ಲ ಇದು ಆವರಣ ದೋಷ ನಿವೃತ್ತಿಯನ್ನ ಮಾಡುತ್ತೆ. ಜ್ಞಾನ ಪ್ರತಿಪಾದನ ಅಂದ್ರೆ ಆವರಣ ದೋಷ ಅಂದ್ರೆ ಯಾವುದು ಅಜ್ಞಾನ ಇದೆಯೋ ಅದನ್ನ ತೆಗೆದು ಹಾಕತ್ತೆ, ಯಾವುದು ಜ್ಞಾನ ಇದೆಯೋ ಅದನ್ನ ತೋರಿಸುತ್ತದೆ. ಈಗ ನಿಮ್ಮ ಮನೆಯಲ್ಲಿ ಬೆಂಕಿ, ನೀವು ಒಲ್ಯಾಗ ಬೂದಿ ತೆಗಿಯಾಕ ಹೋಗ್ತಿರ್ತೀರಿ. ಬೂದಿ ತೆಗೆಯುವಾಗ ಒಳಗ ಬೆಂಕಿ ಕೆಂಡ ಇರುತ್ತೆ, ಗೊತ್ತಾಗಂಗಿಲ್ಲ. ಮ್ಯಾಲೆಲ್ಲ ಬೂದಿ ಮುಚ್ಚಿರುತ್ತೆ. ಪಟ್ನ ತಕ್ಕೊಳಕ್ ಹೋದ ತಕ್ಷಣ ಕೈ ಸುಟ್ಟು ಬಿಡುತ್ತೆ. ಯಾಕೆ ಹಂಗಾಗತ್ತೆ ಅಂತಂದ್ರೆ ಅಲ್ಲಿ ಏನ್ ಆವರಣ ಆಗಿದೆ ಅಂತಂದ್ರೆ ಬೂದಿಯ ಆವರಣ ಆಗಿದೆ, ಅದು ಬೆಂಕಿಯ ಕೆಂಡ ಕಾಣಿಸುತ್ತಿಲ್ಲ. ಹಾಗೆಯೇ ಈ ಜ್ಞಾನ ಒಳಗಡೆ ಇದೆ, ಆತ್ಮ ಒಳಗಡೆ ಇದ್ದಾನೆ. ನಾನು ಅಜ್ಞಾನಿ ಎನ್ನುವ ಆವರಣ ಆವರಿಸಿಕೊಂಡ ಪರಿಣಾಮವಾಗಿ ನಾನು ಸಣ್ಣವನು, ಭಗವಂತ ದೊಡ್ಡವನು ಎನ್ನುವ ಭೇದ ಬುದ್ಧಿ ನಮಗೆಲ್ಲರಿಗೂ ಆವರಿಸಿ ಬಿಟ್ಟಿದೆ. ಭೇದ ಬುದ್ಧಿ ಆವರಿಸಿದೆ. ಈ ಭೇದ ಬುದ್ಧಿ ಹೋಗಬೇಕಲ್ಲ. ಭೇದ ಬುದ್ಧಿ ಹೋಗಬೇಕಾದರೆ ಜ್ಞಾನವಾಗಬೇಕಲ್ಲ. ಜ್ಞಾನದಿಂದ ಮರವೇ ಅಳಿಯುವುದು. ಇಲ್ಲಿ ಅವ್ರು ಹೇಳ್ಯಾರ, ಎಷ್ಟು ಚಂದ ಹೇಳ್ಯಾರ, ಜ್ಞಾನದಿಂದ ಮರವೇ ಅಳಿಯುವುದು. ಮತ್ತೆ ಅದರಿಂದ ನೋಳೆಯಂಗಿಲ್ಲ, ಜ್ಞಾನದಿಂದಲೇ ಹೋಗುವುದು ಅಂತ ಒಂದು ಕಡೆ ಹೇಳ್ತಾರೆ ಎಷ್ಟು ಸುಂದರವಾಗಿ. ಆತ್ಮವಿತ್ ಶೋಕಂ ತರತಿ ಅಂತ ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ. ಆತ್ಮವಿತ್ ಶೋಕಂ ತರತಿ ಅಂದ್ರೆ ಯಾರು ಆತ್ಮನನ್ನ, ಆತ್ಮಜ್ಞಾನ ಯಾರು ಮಾಡಿಕೊಂಡಿದ್ದಾರೆಯೋ ಅವರು ಶೋಕ ಸಾಗರವನ್ನ ದಾಟಿದ್ದಾರೆ ಅಂತ ಈ ಮಾತು ಹೇಳುತ್ತದೆ. ಅವ್ರು ಹೇಳಲಿಲ್ಲ ಯಾರು ಶ್ರೀಮಂತರಾಗಿದ್ದಾರೆಯೋ, ಐಶ್ವರ್ಯ ಅಂತಸ್ತನ್ನ ಗಳಿಸಿದ್ದಾರೆಯೋ ಅವರು ದುಃಖವನ್ನ ದಾಟುತ್ತಾರೆ ಅಂತ ಹೇಳಲಿಲ್ಲ. ಅವರು ದೊಡ್ಡ ದೊಡ್ಡ ಪದವಿ ಪುರಸ್ಕಾರಗಳನ್ನ ಯಾರು ಪಡೆದಿದ್ದಾರೆಯೋ ಅವರು ದುಃಖ ಸಾಗರವನ್ನ ದಾಟುತ್ತಾರೆ ಅಂತ ಹೇಳಿಲ್ಲ. ಏನ್ ಹೇಳಿದ್ರು? ಆತ್ಮನನ್ನ ಯಾರು ತಿಳಿದಿದ್ದಾನೆಯೋ, ತನ್ನ ಸ್ವಸ್ವರೂಪದ ಜ್ಞಾನವನ್ನ ಯಾರು ಮಾಡಿಕೊಂಡಿದ್ದಾನೆಯೋ ಅವನು ಶೋಕ ಸಾಗರವನ್ನ, ದುಃಖವನ್ನ ದಾಟುತ್ತಾರೆ ಅಂತ ಎಷ್ಟು ಸುಂದರವಾಗಿ ಹೇಳಿದರು. ಅದಕ್ಕೋಸ್ಕರ
ನಮಗೆಲ್ಲರಿಗೂ ಯಾಕೆ ದುಃಖ ಬಂದಿದೆ ಅಂತಂದ್ರೆ ನಾವು ಯಾರು ಎನ್ನುವುದನ್ನೇ ಮರೆತು ಬಿಟ್ಟಿದ್ದೇವೆ, ಅದಕ್ಕೆ ದುಃಖ ಬಂದಿದೆ. ಏನ್ರಿ ಅಪ್ಪಗಳು ನೀವು ಇಷ್ಟು ಹಿಂಗ್ ಹೇಳಾಕತ್ತೀರಿ, ನಾವೆಲ್ಲರೂ ಯಾರು ಅನ್ನೋದ ಮರೆತು ಬಿಟ್ಟಿವಿ ಅಂತ ಹೇಳಾಕತ್ತೀರಿ. ಮರ್ತಿದ್ದೀವಿ ಅಂದ ಇಲ್ಲಿ ಹುಬ್ಬಳ್ಳಿ ಮಠಕ್ಕೆ ಬರ್ತಿದ್ವಿ ಅಂತ ತಿಳ್ಕೊಂಡಿರಿ ನೀವು? ನಾನು ಕಲ್ಲಪ್ಪ ಅನ್ನೋದು ನನಗೆ ನೆನಪೈತಿ, ನಾ ಈ ಊರಾವ್ ಅನ್ನೋದು ನನಗೆ ನೆನಪೈತಿ, ಮತ್ ಮರ್ತೀವಂತ ನೀವು ಹೆಂಗ್ ಹೇಳಾಕತ್ತೀರಿ? ಇದೇ ಪ್ರಶ್ನೆಯನ್ನ ಒಮ್ಮೆ ವಸಿಷ್ಠರು, ಶ್ರೀರಾಮ ಯಾರು ವಿಷ್ಣುವಿನ ಅವತಾರ ರಾಮ, ಅವನ ಆಸ್ಥಾನಕ್ಕೆ ವಸಿಷ್ಠರು ಹೋಗಿರ್ತಾರೆ. ಗುರು ವಸಿಷ್ಠರು ಯಾರ ಗುರುಗಳು? ರಾಮನ ಗುರುಗಳು. ಅನೇಕ ವರ್ಷ ವಿದ್ಯೆಯನ್ನ ಕಲಿಸಿದ್ದಾರೆ, ಆ ಅಧ್ಯಾತ್ಮದ ವಿದ್ಯೆ. ಅವರು ಹೋಗಿದ್ದಾರೆ. ರಾಮ ವನವಾಸ ಮುಗಿಸ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ, ರಾಜ್ಯಭಾರ ಮಾಡ್ತಾ ಇದ್ದಾನೆ ರಾಮ. ಆವಾಗ ವಸಿಷ್ಠರು ಬಂದು ಕೇಳ್ತಾರೆ, ಯಾರನ್ನ? ರಾಮನನ್ನ ಕೇಳ್ತಾರೆ ವಸಿಷ್ಠರು. ಸಿಂಹಾಸನದ ಮೇಲೆ ಕುಳಿತುಕೊಂಡ ರಾಮನನ್ನ ಕೇಳ್ತಾರೆ, ಯಾರ ನೀನು, ಇಲ್ಯಾಕ ಕೂತ್ಕೊಂಡೀಯ ಅಂತ ರಾಮನನ್ನ ಕೇಳ್ತಾರೆ. ಮತ್ ಯಾರು ಬಂದವ್ರು? ಯಾರು? ವಸಿಷ್ಠರು ಬಂದಾರ. ಎಲ್ಲಿ ಬಂದಾರ? ರಾಮನ ಅರಮನೆಗೆ ಬಂದಾರ. ಅವಂದ ಅರಮನೆ, ಅವಂದ ಸಿಂಹಾಸನ, ಅವನು ಮುಂದೆ ಬಂದು ಕೇಳಾಕತ್ತಾರ, ನೀ ಯಾರು, ಇಲ್ಯಾಕ ಕೂತ್ಕೊಂಡೀಯ ಅಂತ. ಅವಾಗ ರಾಮಗ ದಿಗ್ಭ್ರಾಂತ. ಇವ್ರೇನ್ ಕೇಳಾಕತ್ತಿದ್ರು? ಇಷ್ಟು ವರ್ಷ ಇವ್ರು ಒಡನಾಟದಾಗ ಅದನ್ನ, ಇವ್ರ ಶಿಷ್ಯ ಆಗೀನಿ, ಮತ್ತ ನನ್ನ ಪಟ್ಟಾಧಿಕಾರದಾಗೂ ಇದ್ರು, ಮದುವೆಯಾಗೂ ಇದ್ರು, ಎಲ್ಲಾ ಕಾರ್ಯದಾಗ ಇದ್ದವ್ರು ನೀನ್ ಯಾರು ಅಂತ ಕೇಳಾಕತ್ತಾರ. ಬಾಳ ಆಗೈತಿ, ಒಂದಿಷ್ಟು ಮರ್ತಿರಬೇಕು, ಹೋಗಿ ಹೇಳೋನು ಅಂತ ಕೆಳಗೆ ಇಳೋದು, ಸಿಂಹಾಸನ ಬಿಟ್ಟು ಕೆಳಗೆ ಬಂದ ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ರಾಮಚಂದ್ರ ಅಂತ. ಅವಾಗ ವಸಿಷ್ಠರು ಕೇಳ್ತಾರ, ತಮ್ಮ ನಾನ್ ನಿನ್ನ ಹೆಸರು ಕೇಳಿಲ್ಲೋ, ನೀನ್ ಯಾರು ಅಂತ ಕೇಳ್ತಾರೆ. ನಿನ್ನ ಹೆಸರು ತಗೊಂಡು ನನಗೇನಾಗಬೇಕಾಗೈತಿ, ನೀನ್ ಯಾರು? ಅವಾಗ ರಾಮಗಣಿಸ್ತು, ಹಿಂಗ್ ಹೇಳಿದ್ರೆ ಇವ್ರಿಗೆ ಗೊತ್ತಾಗ್ಲಿಲ್ಲ, ಹೆಸರು ನೆನಪು ಉಳಿದಿರಕ್ಕಿಲ್ಲ. ನಾನು ದಶರಥನ ಪುತ್ರ ರಾಮ. ನಮ್ಮ ತಂದೆ ನಿಮ್ಗೆ ಗೊತ್ತದನಲ್ಲ, ಅವನ ಪುತ್ರ, ಆ ದಶರಥ ಮಹಾರಾಜನ ಪುತ್ರ, ಹಿರಿಯ ಪುತ್ರ, ಜ್ಯೇಷ್ಠ ಪುತ್ರ ರಾಮ ನಾನು ಅಂತ ಹೇಳಿದ ರಾಮಚಂದ್ರ. ಅವಾಗ ಮತ್ ವಶಿಷ್ಠರು ಕೇಳ್ತಾರ, ಅಲ್ಲೋ ತಮ್ಮ, ನಿಮ್ಮ ಅಪ್ಪನ ಕಟ್ಕೊಂಡ ನನಗೇನಾಗಬೇಕು, ನೀನ್ ಯಾರು ಅಂತ ಕೇಳಿದರು. ಅವಾಗ ರಾಮಚಂದ್ರ ಹೇಳ್ತಾನ, ಅಲ್ರಿ ನಮ್ಮ ಮದುವೆಗೆ ಬಂದಿದ್ರಿ ಅಲ್ಲ, ಅಲ್ಲಿ ಧನಸ್ಸನ್ನ ಎತ್ತಿಡಿದ ಸೀತೆಯನ್ನ ಮದುವೆ ಆದ್ಮೇಲ ಆ ಸೀತಾಪತಿ ರಾಮ ನಾನು ಅಂತ ರಾಮ ಹೇಳಿದ. ಮತ್ ವಶಿಷ್ಠರು ಕೇಳಿದ್ರು, ತಮ್ಮ ನೀನು ಯಾರ ತಂದೆ, ಯಾರ ಮಗ, ಯಾರ ಗಂಡ ಹೆಂಡತಿ ತಗೊಂಡು ನನಗೇನಾಗಬೇಕು, ನೀನ್ ಯಾರು ಹೇಳು ಅಂತ ಕೇಳಿದ್ರು. ಆವಾಗ ರಾಮನಿಗೆ ಎಚ್ಚರ. ಯಾರಿಗೆ? ವಿಷ್ಣುವಿನ ಅವತಾರಿ ಮಹಾಜ್ಞಾನಿ ಎನ್ನಿಸಿಕೊಂಡ ರಾಮನಿಗೆ ಆವಾಗ ಎಚ್ಚರ. ಮತ್ತ ನಮಗ ಮರೆವು ಅಳಿಬೇಕಂದ್ರ ನಮ್ಮಂತವ್ರಿಗೆ ಸಹಜವಾಗಿ ಅಳಿಯಾಕ ಸಾಧ್ಯವೇನು? ಇದು ರಾಮನಿಗೆ ಕೆಲವು ಕ್ಷಣ ಇದು ಆವರಣ ಆವರಿಸಿಕೊಂಡು ಬಿಟ್ಟಿತು. ನಮ್ಮನ್ನ ಬಿಡುತ್ತದೆ ಏನು ಈ ಆವರಣ ಅನ್ನೋದು? ಅದಕ್ಕೋಸ್ಕರ ಈ ಜ್ಞಾನ ಆಗಬೇಕಾದರೆ ಅದಕ್ಕೊಬ್ಬ ಸರಿಯಾದ ಗುರುವಿನ ಅವಶ್ಯಕತೆ ಇದೆ. ಆಗ ಶ್ರೀರಾಮಚಂದ್ರ ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಗುರುಗಳ ನಾ ಯಾರ ಅನ್ನೋದ ಮರ್ತತಿ, ಅದಕ್ಕ ನಿಮ್ ಕಾಲು ಬಿದ್ದನು, ನೀವ ತಿಳಿಸ್ಕೊಡಿ ಅಂತ ಅವಾಗ ಹೇಳಿದ. ರಾಮಚಂದ್ರ ಹೇಳಿದ ಗುರುಗಳಿಗೆ, ಯಾರು ದೇವನ ಅವತಾರಿಯಾದ ರಾಮನಿಗೂ ಮರೆವಾಗುತ್ತದೆ, ಅವನು ಗುರುಗಳ ಬಳಿಗೆ ಹೋಗುತ್ತಾನೆ ಎಂದಾದರೆ ಇನ್ನು ಹುಲು ಮಾನವರು ನಾವು, ಆ ಭಗವಂತನ ಒಂದು ಅಂಶವಾದವರು ನಾವು. ಭಗವಂತನಿಗೆ ಕೆಲವು ಕ್ಷಣ ಆವರಣ ಆಗಿಬಿಟ್ಟಿದೆ ಅಂದಾದರೆ ಅವನ ಒಂದು ಅಂಶವಾದ ನಮಗೆ ಈ ಆವರಣ ಬಿಡುತ್ತದೆ ಏನು? ಅದಕ್ಕೋಸ್ಕರ ಗುರುಗಳ ಪಾದಗಳನ್ನ ಹಿಡಿಯಬೇಕು. ಅಲ್ರಿ, ನಾಯಕ ಗುರುಗಳ ಬಳಿಗೆ ಬರಬೇಕು, ಜ್ಞಾನ ಅವ್ರ ಬಳಿಗೆ ಬಂದ್ರೆ ಅಷ್ಟ ಆಕತ್ತೇನ? ನಾ ಬಹಳ ಪುಸ್ತಕ ಓದ್ತೀನಿ, ಬಹಳ ಗ್ರಂಥಗಳನ್ನ ಓದುತ್ತೇನೆ, ನನ್ನಷ್ಟು ಓದಾವ ಯಾವ ಇಲ್ಲ, ಎಲ್ಲ ತಿಳ್ಕೊಂಡು ಬಿಟ್ಟು ನೋಡ್ರಿ. ಯಾವ ಪುಸ್ತಕದಂದ್ ಯಾವ ಸಾಲು ಬೇಕಾದ ಕೇಳಿಬಿಡ್ರಿ, ಪಟ ಹಿಂಗ ಐತಿ ಅಂತ ಹೇಳಿಬಿಡ್ತೇನೆ ನಾನು. ಮತ್ತ ಅವ್ರ ಬಳಿ ನಾಯಕ ಹೋಗ್ಲಿ ಜ್ಞಾನವನ್ನ ಪಡೆಯೋಕೆ? ಹರಿದಾಸರು ಒಂದ್ ಕಡೆ ಹೇಳ್ತಾರೆ ಸುಂದರವಾದ ಮಾತನ್ನ, ಗುರು ಉಪದೇಶವಿಲ್ಲದ ಜ್ಞಾನ ಉರಗಣ ಉಪವಾಸದಂತೆ ಕಾಣಿರೋ. ಎಂತ ಮಾತು ನೋಡಿ ಇದು, ಸುಮ್ಮನೆ ಹೇಳಿದ್ದಲ್ಲ ಇದು, ತೂಕಬದ್ಧವಾದ ಮಾತಿದು. ಗುರು ಉಪದೇಶವಿಲ್ಲದ ಜ್ಞಾನ ಉರಗಣ ಉಪವಾಸದಂತೆ ಕಾಣಿರೋ.
ಹಾವು ಉಪವಾಸ ಮಾಡುತ್ತದೆ ಅಂತ. ಹೆಂಗ ಉಪವಾಸ? 6 ತಿಂಗಳು ಉಪವಾಸ ಮಾಡ್ತೈತಿ ಅಂತ. ಎದಕ್ ಉಪವಾಸ? ಆಹಾರ ಸಿಗಲಿಲ್ಲ ಅಂದ್ರೆ ಉಪವಾಸ ಮಾಡುತ್ತೆ. ಕೇವಲ ಗಾಳಿಯನ್ನ ಸೇವಿಸಿ ಬದುಕುವ ಶಕ್ತಿ, 6 ತಿಂಗಳು ಬದುಕುವ ಶಕ್ತಿ ಭಗವಂತ ಹಾವಿಗೆ ಕೊಟ್ಟಿದ್ದಾನೆ. ಕೇವಲ ಗಾಳಿಯನ್ನ ಸೇವಿಸಿ ಹಾವು ಬದುಕುತ್ತದೆ. ಮತ್ತು ಉಪವಾಸ ಮಾಡಾಕತ್ತತಿ ಹಾವು ಅಂತ ಯಾರ ಭಗವಂತ ಬಂದ್ ನಿನಗೆ ಏನ ಬೇಕಂತ ತಥಾಸ್ತು ಅಂತ ಮಾಡ್ತಾನನ? ಉಪವಾಸ ಮಾಡಿದ್ರು ಅದು ವ್ಯರ್ಥ. ಯಾವುದು? ಹಾವು ಉಪವಾಸ ಮಾಡಿದ್ರು ವ್ಯರ್ಥ. ಯಾಕಂದ್ರ ಅದಕ್ಕೆ ಆಹಾರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಉಪವಾಸ ಮಾಡಾಕತ್ತೈತಿ. ಹಂಗ ನಾನು ಬಾಳ ತಿಳ್ಕೊಂಡುನು, ನಾನು ಬಾಳ ಓದಿನಿ ಅಂತ ಅನ್ನೋದು ಏನು ನಿನ್ನ ಒಳಗೆ ತುಂಬೈತಲ್ಲ, ಗುರು ಉಪದೇಶವಿಲ್ಲದ ಜ್ಞಾನ ಹಾಗೆ ವ್ಯರ್ಥವಾದದ್ದು, ಅದು ಪ್ರಯೋಜನಕ್ಕೆ ಬಾರದು ಅಂತ ಹೇಳ್ತಾರೆ ಹರಿದಾಸರು. ಒಬ್ಬ ಬಹಳ ದೊಡ್ಡ ಪಂಡಿತ ಇದ್ದ, ಬಹಳ ಪುಸ್ತಕ ಓದಿದ್ದ. ಏನು 1-2 ಸಾವಿರಾರು ಪುಸ್ತಕಗಳನ್ನ ತನ್ನ ಜೀವಿತಾವಧಿಯಲ್ಲಿ ಓದಿ ಮುಗಿಸಿದ್ದ. ಕೊನೆಯ ದಿನಗಳು ಬಂದಿದ್ದು. ಯಾರದ್ದು? ಆ ಪಂಡಿತನ ಕೊನೆಯ ದಿನಗಳು. ಸುತ್ತಲೆಲ್ಲ ಪುಸ್ತಕದ ರಾಶಿ ಮಧ್ಯೆ ತಾನು ಮಲಗಿದ್ದ. ತಾನು ಮಲಗಿದಾಗ ಮಗನ ಕರೆದ. ಯಾರು? ಪಂಡಿತ. ಬಹಳ ಪುಸ್ತಕ ಓದಿದ. ಕರೆದ ಮಗಗ್ ಹೇಳಿದ, ತಮ್ಮ, ನಾನು ಇವತ್ತೋ ನಾಳೆಯೋ ಹೊಕ್ಕಣ. ಮತ್ತ ಇಲ್ಲಿ ಒಂದು ಪುಸ್ತಕದಾಗ ಒಂದು ಹಾಳಿ ಇಟ್ಟನು. ಆ ಹಾಳಿ ನನಗೆ ಬೇಕಾಗಿತ್ತು ತಮ್ಮ ಅಂತ ಮಗಗ ಹೇಳಿದ. ಯಾರು? ಪಂಡಿತ ಅನ್ನಿಸ್ಕೊಂಡು ಬಾಳ ಪುಸ್ತಕ ಓದಿದ ಜ್ಞಾನಿ ಇದನ್ ಹೇಳಿದ, ಮಗಗ್ ಹೇಳಿದ. ಮಗಗ ಗಾಬರಿ. ಅವಂಗ ಒಟ್ಟ ಹುಡುಕ್ಯಾಡುದ. ನಮ್ಮ ಅಪ್ಪ ಎಲ್ಲೋ ಆಸ್ತಿ ಪತ್ರ ಇಟ್ಟಂಗದಾನ, ಕೊನೆಗೆ ಹೋಗುವಾಗ ನನಗ ಕೊಟ್ಟು ಹೋಗಂಗದಾನ, ಅದಕ್ಕ ಹುಡುಕ್ಯಾಡತಮ್ಮ ಅಂತ ಹೇಳ್ಯಾನ ಅಂತ ಅವ ಬಾಳ ಆದ್ರೂ ಒಂದೊಂದು ಪುಸ್ತಕದ ಮ್ಯಾಲ ಲಕ್ಷ ಕೊಟ್ಟು ಹುಡುಕ್ಯಾಡಕತ್ತದ. ಯಾವ ಪುಸ್ತಕದಾಗ ಇಟ್ಟನ? ಮತ್ತ ಆಸ್ತಿ ಹುಚ್ಚ ಯಾರಿಗಿಲ್ಲ ಅಂತೀರಿ? ಎಲ್ಲರಿಗೂ ಐತಿ. ನೀ ಹೋಗ ಮೊದಲ ನಿನ್ನ ದಾಟ, ನಿನ್ನ ಹೆಸರ ತೆಗದ ನನ್ನ ಹೆಸರು ಹಾಕ್ತಾನ ಅನ್ನೋದು ಎಲ್ಲರಿಗೂ ಐತಿ. ಹಂಗ ಆ ಮಗ ಹುಡುಕಾಕತ್ತಿದ. ಹುಡುಕಿದ ಎಲ್ಲಾ ಪುಸ್ತಕ ಖಾಲಿ ಆದು. ಏನಾರ ಇಟ್ಟಿರ್ಬೇಕು. ಇಟ್ಟ ಆ ಕಾಗದದ ಬಗ್ಗೆ ನಮ್ಮ ತಂದೆಗೆ ಕುತೂಹಲ ಇದೆ. ಏನು ಕೇಳೋಣ, ಎದರ ಬಗ್ಗೆ ಐತಿ ಅದ ಕಾಗದ ಅಂತ ಕೇಳೋಣ ಅಂತ ಬಂದ. ಪಂಡಿತ ಬಾಳ ಪುಸ್ತಕ ಓದಿದವನಂತೇಳಿ ಬಂದ ಮಗ. ಬಂದ್ ಕೇಳಿದ, ಇಲ್ಲಿ ಅಪ್ಪ ಎಲ್ಲ ಹುಡುಕಿನಿ, ಒಂದು ಪುಸ್ತಕ ಬಿಡಲ್ದ ಹುಡುಕಿನಿ, ಎಲ್ಲೂ ಸಿಗ್ಲಿಲ್ಲ. ಯಾವ ಕಾಗದಗಳು ನನಗ ಪ್ರಮುಖ ಅಂತ ಅನ್ನಿಸ್ಲಿಲ್ಲ. ಮತ್ತ ನೀ ಆ ಕಾಗದ ಮ್ಯಾಲ ಇಷ್ಟ ಇಚ್ಛಾ ಇಟ್ಟೀಯ, ಕೊನೆಗಳಿಗೆ ಇಂದೋ ನಾಳೆಯೋ ನೀನು ಹೋಗುತ್ತಿದ್ದೀಯ. ಈ ಸಮಯದಲ್ಲಿ ಅದು ಬೇಕಂತ ಕೇಳಾಕತ್ತಿಯಲ್ಲ, ಅಂಥದ್ದು ದೊಡ್ಡದು ಏನ ಅದ ಕಾಗದದಾಗ ಐತಿ ಅಂತ ಮಗ ಕೇಳಿದ. ಅವಾಗ ಇವ ಪುಸ್ತಕ ಓದಿದ್ದಲ್ಲ, ಭಾಳ ತಿಳ್ಕೊಂಡ ನನ್ನವ್ ಇದ್ದಲ್ಲ, ಒಮ್ಮೆ ಗುರುಗಳ ಬಳಿಗೆ ಹೋಗಿಲ್ಲ, ನಾನಾ ಜ್ಞಾನಿ ಅನ್ನಂಗ್ ಪುಸ್ತಕ ಓದಿದವ ಇದ್ದಲ್ಲ. ಅವ ಹೇಳಿದ, ಇಲ್ಲೋ ತಮ್ಮ, ನಿಮ್ಮ ತಾಯಿ 50 ವರ್ಷದ ಹಿಂದೆ ನನಗೊಂದು ಮೊದಲ ಪ್ರೇಮದ ಪತ್ರ ಬರೆದಿದ್ದಳು. ಆ ಪ್ರೇಮದ ಪತ್ರವನ್ನ ನೋಡಿ ನಾ ಜೀವ ಬಿಡಬೇಕಂತ ಹಿಡ್ಕೊಂಡು ಕೂತನು. ಅದು ಎಲ್ಲರ ಇತ್ತಂದ ತೋರಿಸು ಅಂತ ಮಗಗ್ ಹೇಳಿದ. ಆಕೆ ಸತ್ತ 30 ವರ್ಷ ಆಗೈತಿ. ಆಕೆ ಹೋಗಿ ಬಿಟ್ಟಾಳ. ಅಂದ್ರೆ ನಾವು ಪುಸ್ತಕಗಳನ್ನ ಓದಿ ಜ್ಞಾನವನ್ನ ಮಾಡಿಕೊಳ್ಳುತ್ತೇವೆ ಎಂದಾದರೆ ಅದು ಯಥಾರ್ಥ ಜ್ಞಾನ ಆಗಲಾರದು. ಅದಕ್ಕೊಬ್ಬ ಗುರು ಬೇಕೇ ಬೇಕು. ನಮ್ಮೊಳಗಿನ ಜ್ಞಾನ ಪ್ರಕಟವಾಗಬೇಕಾದರೆ ಪ್ರತಿಯೊಬ್ಬನಲ್ಲಿಯೂ ಭಗವಂತ ಅಡಕವಾಗಿ ಇರುವನು. ಆದರೆ ಭಗವಂತನನ್ನ ತೋರಿಸುವವನು ಒಬ್ಬ ಬೇಕಲ್ಲ. ಒಂದ್ ಕಡೆ ಹೇಳ್ತಾರೆ ವಚನಗಾರರು, ಎಷ್ಟು ಸುಂದರವಾಗಿ ಅದ್ಭುತವಾಗಿ ಹೇಳ್ತಾರೆ ನೋಡಿ. ಮಣ್ಣೊಳು ಹಣ್ಣುಂಟು, ಹಾಲೊಳು ತುಪ್ಪ ಉಂಟು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂತರ್ಯಾಮಿಯಲ್ಲಿ ಶಿವನಿಹನು. ಹಾಲಾಗ ತುಪ್ಪ ಐತಿ ಇಲ್ಲನ? ಹಾಲಾಗ ತುಪ್ಪ ಐತಿ, ಆದ್ರೆ ಕಣ್ಣಿಗೆ ಕಾಣಿಸ್ತಿದೆಯೇನು? ಅದಕ್ಕೊಬ್ಳು ತಾಯಿ ಬೇಕು. ಆ ಹಾಲಿಗೆ ಸಂಸ್ಕಾರವನ್ನ ಅವಳು ಕೊಡಬೇಕು. ಯಾಕಂದ್ರ ಹೆಂಗ ಕೊಟ್ಟರ ಸಂಸ್ಕಾರ ಆ ತುಪ್ಪ ಪ್ರಕಟವಾಗುತ್ತದೆ ಅನ್ನೋದು ಆ ತಾಯಿಗೆ ಗೊತ್ತಿದೆ.
ಒಂದಿಷ್ಟು ಕಾಯಿ ಸುತ್ತಾಳೆ, ಒಂದಿಷ್ಟು ಹೆಪ್ಪ ಹಾಕ್ತಾಳೆ. ಹೆಪ್ಪ ಹಾಕುವಾಗ ಎಷ್ಟು ಹಾಕಬೇಕು ಅನ್ನೋದು ಗೊತ್ತೈತಿ, ಆ ಜ್ಞಾನವೂ ಇರ್ಬೇಕಲ್ಲ. ಮತ್ತ ನಾವು ಹೋಗಿ ಒಂದಿಷ್ಟ ಹಾಲಿಗೆ ಗಡಿಗೆ ಗಂಟ್ಲೆ ಹೆಪ್ಪ ಹಾಕಿದ್ರ ಅದು ಅಕ್ಕತ್ತೇನ? ಇಲ್ಲ. ಅದು ಎಷ್ಟು ಪ್ರಮಾಣ ಹಾಕಬೇಕನ್ನೋದು ತಾಯಿಗೆ ಗೊತ್ತಿದೆ. ನಂತರ ಅದನ್ನ ಹೆಂಗ ಕಡಿಬೇಕು, ಎಷ್ಟು ನೀರು ಹಾಕಿ ಕಡಿಬೇಕು, ಮತ್ತು ಬೆಣ್ಣೆ ಹೆಂಗ ತೆಗೆದು ಹೆಂಗ ಕಾಸಬೇಕು ಅನ್ನೋದು ತಾಯಿಗೆ ಹೆಂಗ ಗೊತ್ತಿದೆ ಅಲ್ಲ. ಆ ಹಾಲಿನೊಳಗಿನ ತುಪ್ಪವನ್ನ ತೆಗೆಯಬೇಕಾದರೆ ಒಬ್ಬಳು ತಾಯಿ ಹೇಗೆ ಬೇಕಲ್ಲ, ನಮ್ಮೆಲ್ಲರ ಅಂತರಾಮಿಯಲ್ಲಿ ಶಿವನ್ ಇಹನು. ಆ ಶಿವನನ್ನ ಪ್ರಕಟ ಮಾಡಲು ಒಬ್ಬ ಸದ್ಗುರುನಾಥನ ಅವಶ್ಯಕತೆ ಇದೆ. ಸದ್ಗುರುನಾಥ ಬೇಕೇ ಬೇಕು, ಸದ್ಗುರುನಾಥ ಬೇಕೇ. ಎಲ್ಲರ ಮನಸ್ಸಿನೊಳಗಿದು ಭಗವಂತನಿದ್ದಾನೆ. ಭಗವಂತನನ್ನ ನಾವೆಲ್ಲರೂ ಕಣ್ತೆರೆದು ನೋಡಬೇಕಾಗಿದೆ ಅಷ್ಟೆ. ಈ ಮನವನ್ನ ಶುದ್ಧ ಮಾಡಿಕೊಂಡು ಜ್ಞಾನವನ್ನ ಒಳಗಡೆ ತುಂಬಿಕೊಂಡು ನಾನ್ ಯಾರು ಎನ್ನುವುದರ ಜ್ಞಾನ ನಮಗೆಲ್ಲರಿಗೂ ಆಗುವುದು ಅತ್ಯವಶ್ಯಕ. ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಸಾಮ್ರಾಜ್ಯಗಳನ್ನ ಕಟ್ಟಿದರು, ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟಿದರು. ಆದರೆ ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟಿದವರು ಹೋದರು, ಸಾಮ್ರಾಜ್ಯವನ್ನ ಕಟ್ಟಿದವರು ಹೋದರು. ಯಾರು ಜ್ಞಾನದ ಶಿಖರವನ್ನ ಕಟ್ಟಿದ್ದಾರೆಯೋ ಅವರು ಮಾತ್ರ ಉಳಿದರು. ಬುದ್ಧ ಜ್ಞಾನದ ಶಿಖರವನ್ನ ಕಟ್ಟಿದ, ಬುದ್ಧ ಇಂದಿಗೂ ಉಳಿದ. ಬಸವಣ್ಣ ಅದೇ ಜ್ಞಾನದ ಶಿಖರಕ್ಕೆ ಗೋಪುರವನ್ನ ಮಾಡಿದ, ಆ ಗೋಪುರವನ್ನ ಮಾಡಿದ ಬಸವಣ್ಣನ್ನು ಉಳಿದ. ಅದಕ್ಕೊಂದು ಆಧ್ಯಾತ್ಮದ ಅನುಭೂತಿಯ ಆತ್ಮಜ್ಞಾನದ ಕಳಸ ಇಟ್ಟರು ಸದ್ಗುರು ಸಿದ್ಧಾರೂಢರು. ಆ ಕಳಸದ ನೆರಳಿನಲ್ಲಿ ನಾವೆಲ್ಲರೂ ಬೆಳಗುತ್ತಿದ್ದೇವೆ, ಮುನ್ನಡೆಯುತ್ತಿದ್ದೇವೆ. ಯಾರು ಉಳಿದರು ಅಂತಂದರೆ ಜ್ಞಾನದ ಜ್ಯೋತಿ ಹಚ್ಚಿದವರು ಮಾತ್ರ ಉಳಿದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ಕತ್ತಲು ಹೆಂಗ ಹೊಕ್ಕತ್ರಿ? ಕತ್ತಲು ಅಲ್ಲ, ನಾನು ಸಾವಿರಾರು ಯುದ್ಧಗಳನ್ನ ಗೆದ್ದ ಮಹಾರಾಜ ಇದ್ದೇನೆ, ಕತ್ತಿಯನ್ನ ಹಿಡಿದುಕೊಂಡು ಮುಂದೆ ನಿಂತಿದ್ದೇನೆ. ಏ ಕತ್ತಲೆ ಹೋಗು, ನನಗೆ ನೀನು ಹೆದರುವುದಿಲ್ಲವೇ ಅಂತ ಕತ್ತಲೆಯನ್ನ ಕೇಳಿದರೆ ಕತ್ತಲೆ ಹೋಗಲಾರದು. ನೀನು ದೊಡ್ಡ ಸಾಮ್ರಾಟ ಇರು, ನಾ ಹೋಗಂಗಿಲ್ಲ ಅಂತ ಕತ್ತಲೆ ಹೇಳುತ್ತದೆ. ಇಲ್ಲ, ಮತ್ತು ನಾನು ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಮೊದಲ ಸ್ಥಾನದಲ್ಲಿರುವವನು, ನಾನು ಬಂದು ನಿಂತಿದ್ದೇನೆ, ಒಂದಿಷ್ಟು ಕತ್ತಲೆ ಹೋಗು ಅಂತಂದರೆ ಕತ್ತಲೆ ಹೋಗಲಾರದು. ಮತ್ತ ಜಗತ್ತಿನ ಅತಿ ಶ್ರೇಷ್ಠ ಪ್ರಶಸ್ತಿಗಳು, ನೊಬೆಲ್ ಪ್ರಶಸ್ತಿಗಳಂತ ಪ್ರಶಸ್ತಿಗಳನ್ನ ನಾನು ತೆಗೆದುಕೊಂಡಿದ್ದೇನೆ. ಒಂದಿಷ್ಟು ಕತ್ತಲೆ ಹೋಗು ಅಂದರೆ ಕತ್ತಲೆ ಹೋಗಲಾರದು. ಒಂದು ಕತ್ತಲೆ ಹೋಗಬೇಕಾದರೆ ಅಲ್ಲಿ ಸೂರ್ಯನೇ ಬರಬೇಕು, ಅಲ್ಲಿ ಚಂದ್ರನೇ ಬರಬೇಕು, ಅಲ್ಲೊಂದು ಪುಟ್ಟ ಪಣತೆಯೇ ಬರಬೇಕು. ಜ್ಞಾನದ ಪ್ರವೇಶ ಆದ ತಕ್ಷಣ ಕತ್ತಲೆ ತನ್ನಿಂದ ತಾನೇ ಮಾಯವಾಗುವುದು. ಹಾಗೆ ನಾನು ಮಹಾಜ್ಞಾನಿ ಆಗಬೇಕಾದರೆ ಕೋಟಿ ಕೋಟಿ ಗಳಿಸಿದರೆ ಮಹಾಜ್ಞಾನಿ ಆಗಲಾರೆವು. ದೊಡ್ಡ ದೊಡ್ಡ ಪದವಿ ಪುರಸ್ಕಾರಗಳನ್ನ ಪಡೆದರೂ ಮಹಾಜ್ಞಾನಿಗಳಾಗಲಾರೆವು. ಯಾವಾಗ ಸದ್ಗುರುವಿನ ಪಾದಗಳಿಗೆ ನಾವು ಹಣೆ ಹಚ್ಚಿ, ಗುರುವೇ ನಾನಾರು ಎನ್ನುವುದನ್ನ, ಒಂದಿಷ್ಟು ನನಗೆ ಜ್ಞಾನ ಮಾಡಿಸು ಎನ್ನುವುದನ್ನ ಯಾವಾಗ ಕೇಳುತ್ತೇವೆಯೋ ಆವಾಗ ನಮ್ಮೊಳಗಿನ ಜ್ಞಾನ ಜಾಗೃತವಾಗುತ್ತದೆ, ಆತ್ಮ ಉದ್ಧಾರವಾಗುತ್ತದೆ, ಆತ್ಮಜ್ಞಾನವಾಗುತ್ತದೆ. ಒಂದಿಷ್ಟು ನಮ್ಮೊಳಗೆ ಜ್ಞಾನವಾಗಬೇಕಾದರೆ ಈ ಮರವೇ ಅಳಿಯಬೇಕು. ಅನೇಕ ರಾಜರು, ಜನಕ ಮಹಾರಾಜನ ಕತೆ ನಾವೆಲ್ಲರೂ ಕೇಳಿದ್ದೇವೆ. ಎಂತವನು ಜನಕ ಮಹಾರಾಜ? ಅವನ ಬಗ್ಗೆ ಹೇಳ್ತಾ ಹೋದ್ರೆ ಬಹಳ ಜಗತ್ತಿನಲ್ಲಿ ಪ್ರಸಿದ್ಧವಾದ ರಾಜ. ಆದರೆ ಎಷ್ಟು ಪ್ರಸಿದ್ಧನಾಗಿದ್ದನೋ ಅಷ್ಟೇ ಸರಳವಾಗಿದ್ದ, ಅಷ್ಟೇ ಜ್ಞಾನಿಯಾಗಿದ್ದ ಆ ರಾಜ. ಒಮ್ಮೆ ವಿಶ್ವಾಮಿತ್ರರ ಬಳಿಗೆ ಬಂದಿದ್ದ, ಅವರ ಆಶೀರ್ವಾದ ಪಡಿಬೇಕು ಅಂತ ಬಂದಾಗ ನಮಸ್ಕಾರ ಮಾಡಿ ಮುಂದೆ ಕೂತ್ಕೊಂಡ. ಶಿಷ್ಯರಿಗೆ ಪಾಠ ಹೇಳಾಕತ್ತಿದ್ರು ವಿಶ್ವಾಮಿತ್ರರು. ಅರಮನೆಯಿಂದ ದೂತ ಓಡಿ ಬಂದು ಹೇಳಿದ, ಮಹಾರಾಜರೇ, ನೀವು ಕಟ್ಟಿದ ಶ್ರೀಗಂಧದ ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ. ಅವಾಗ ದೂತ ಹೇಳಿದ ತಕ್ಷಣ ಮಗ್ಗಲ ಸೈನಿಕರೇನ್ ನಿಂತಿದ್ರಲ್ಲ, ಜನಕ ಮಹಾರಾಜನ ಸೈನಿಕರು, ಅವ್ರು ಎಲ್ಲರೂ ಎದ್ನೋ ಬಿದ್ನೋ ಅಂತ ಓಡಾಕ್ ಪ್ರಾರಂಭ ಮಾಡಿದ್ರು. ಆದ್ರ ಜನಕ ಮಹಾರಾಜ ಸುಮ್ಮನೆ ಗುರುಗಳು ಹೇಳುವ ಮಾತುಗಳನ್ನ ಕೇಳ್ತಾ ಕೂತ್ಕೊಂಡು ಬಿಟ್ಟ. ಅವಾಗ ಮತ್ತೊಬ್ಬ ಸೈನಿಕ ಕೇಳಿದ ಕುತೂಹಲದಿಂದ, ಅಲ್ರಿ ರಾಜರ,
ನೀವು 10 ವರ್ಷ ಕಷ್ಟಪಟ್ಟು ನೀವೊಂದು ಕನಸಿನ ಅರಮನೆಯನ್ನ ಕಟ್ಟಿದ್ದೀರಿ. ಎಂಥ ಅರಮನೆ? ಶ್ರೀಗಂಧದ ಅರಮನೆ, ಮುತ್ತು ರತ್ನಗಳಿಂದ ಅಲಂಕಾರ ಮಾಡಿದ ಅರಮನೆಯನ್ನ ಕಟ್ಟಿದ್ದೀರಿ. ಅಂತ ಅರಮನೆ ಬೆಂಕಿಗೆ ಆಹುತಿಯಾಗಿ ಉರಿದು ಹೊಂಟಿದೆ, ನಿಮಗೇನು ಅನ್ನಿಸುತ್ತಿಲ್ಲವೇನು ಅಂತ ಕೇಳಿದ ದೂತ. ಅವಾಗ ಜನಕ ಮಹಾರಾಜರು ಹೇಳ್ತಾರೆ, ಆ ಅರಮನೆ ಇಂದಲ್ಲ ನಾಳೆ ಉರಿದು ಹೋಗುವ ಅರಮನೆ. ಈ ಅರಮನೆ ಅರಿವಿನ ಅರಮನೆ, ಜ್ಞಾನದ ಅರಮನೆ. ಗುರುಗಳು ಆ ಅರಿವಿನ ಅರಮನೆ, ಜ್ಞಾನದ ಅರಮನೆಯ ಪರಿಚಯ ಮಾಡಿಸುತ್ತಿದ್ದಾರೆ. ನನಗೆ ಉರಿದು ಹೋಗುವ ಅರಮನೆಗಿಂತ ಅರಿವಿನ ಅರಮನೆ ಮುಖ್ಯ ಅಂತ ಜನಕ ಮಹಾರಾಜ. ಅರಿವಿನ ಅರಮನೆ ಮುಖ್ಯ. ಅನೇಕರು ನಮ್ಮ ಊರಾಗ ಅನೇಕರು ಇದ್ದೀವಿ, ಆದ್ರ ಇಲ್ಲಿ ಬಂದವರು ಬೆರಳೆಣಿಕೆ ಜನ. ಒಮ್ಮೆ ಬಸ್ನ್ಯಾಗ ಹೋಗುವಾಗ ಒಬ್ಬ ವ್ಯಕ್ತಿ ನೀರ್ ಕೇಳಕತ್ತಿದ್ದ. ಬಾಟ್ಲಿ, ಅವ ನೀರ್ ಮಾರವ ಬಾಟ್ಲಿ ಹಿಡ್ಕೊಂಡು ಹೊಂಟಿದ್ದ. 10 ರೂಪಾಯಿಗೆ ಒಂದು ಬಾಟ್ಲಿ, 10 ರೂಪಾಯಿಗೆ ಒಂದು ಬಾಟ್ಲಿ ಅಂತ ಹೇಳಕತ್ತಿದ್ದ. ನೀವು ಕರದ ಏನ್ ಹೇಳಿದ, ತಮ್ಮ 7 ರೂಪಾಯಿ ಕೊಡ್ತೀಯನಂತ ಕೇಳಿದ. ಅವಂದ, ಇಲ್ರಿ 10 ರೂಪಾಯಿನ ಈ ಬಾಟ್ಲಿಗೆ. ಮತ್ತ ಇಲ್ಲ ತಮ್ಮ 7.5 ರೂಪಾಯಿಗೆ ಕೊಡ್ತೀಯನಂತ ಕೇಳಿದ. ಅವಂದ, ಇವನು ಮಾತಾಡಿಸ್ಲಿಲ್ಲ, ಮುಂದೆ ಹೋಗಿಬಿಟ್ಟ. ಮುಂದೆ ಹೋದ ತಕ್ಷಣ ಮತ್ತೊಬ್ಬ ಕೇಳಿದ, ಅಲ್ಲೋ ತಮ್ಮ, ಅವ ಅಷ್ಟು ಕೇಳಾಕತ್ತಿದ್ದ, ಮತ್ತ ಅವ ಇನ್ನೂ ಚೌಕಾಸಿ ಮಾಡಾಕತ್ತಿದ್ದ, ನೀನು ಅವನ್ನ ಏನೋ ಮಾತಾಡ್ಸಲ್ದ ಹಂಗ ಬಂದ್ ಬಿಟ್ಟಲ್ಲ ಅಂತ ಆ ನೀರ್ ಮಾರು ಹುಡುಗನನ್ನ ಕೇಳಿದ. ಆಗ ಅವ ಹೇಳಿದ, ಯಾರಿಗೆ ಬಾಯಾರಿಕೆ ಆಗಿದೆಯೋ ಅವರು ಎಂದಿಗೂ ಚೌಕಾಸಿ ಮಾಡಲಾರರು. ಅವರಿಗೆ 3 ರೂಪಾಯಿ ಉಳಿಸುವುದು ಮುಖ್ಯವಲ್ಲ, ತಮ್ಮ ದಾಹವನ್ನ ನೀಗಿಸುವುದು ಮುಖ್ಯ. ಅದಕ್ಕೋಸ್ಕರ ಚೌಕಾಸಿ ಮಾಡುವ ವ್ಯಕ್ತಿಗಳು ನೀರನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ನನಗೆ ಗೊತ್ತೈತಿ. ಸುಮ್ಮನೆ ಚೌಕಾಸಿ ಮಾಡಿ ಬಿಡ್ತಾರ, ಅದಕ್ಕೆ ನಾ ಮುಂದಿನ ವ್ಯಕ್ತಿಗಳ ಹತ್ತಿರ ಬಂದೆ ಅಂತ ಆ ಹುಡುಗ ಹೇಳಿದ. ಹಂಗ ಊರಾಗ ಕೂತು ಒಂದಿಷ್ಟು ಜನ ಚೌಕಾಸಿ ಮಾಡ್ತಿರ್ತಾರ. ಅಪ್ಪುಗಳು ಜನವರಿಯಾಗ ಯಾಕೆ ಇಟ್ಟಾರು, ಬ್ಯಾಸ್ಗ್ಯಾಗ ಇಟ್ಟಿದ್ರ ಆಕಿತ್ತು, ಸಾಲಿ ಸೂಟಿ ಇರ್ತಿದ್ದು, ಮಕ್ಕಳ ಮನ್ಯಾಗ ಇರ್ತಿತ್ತು, ಅವಾಗ ಹೋಗ್ಬೋದಿತ್ತು. ಚಳಿಗಾಲ ಐತಿ, ಅಲ್ಲಿ ರೂಮ್ ಸಿಗ್ತಾವೋ ಇಲ್ಲೋ ಅಂತ ಅದು ಗೊತ್ತಿಲ್ಲ ಅಂತ ಚೌಕಾಸಿ ಮಾಡ್ಕೊತ ಇನ್ನೂ ಊರಾಗ ಕೂತಾರ. ಆದ್ರ ನೀವೆಲ್ಲರೂ ಹೆಂಗಿದ್ದೀರಿ ಅಂತಂದ್ರೆ, ಜ್ಞಾನದ ದಾಹಕ್ಕಾಗಿ ನನಗೇನೇ ಆಗಲಿ, ಅದು ವೆಚ್ಚವೇ ಆಗಲಿ, ಅದು ಖರ್ಚೇ ಆಗಲಿ, ಮನೆಯ ಕೆಲಸ ಒಂದು ದಿನ ನಿಲ್ಲಲಿ, ಆದರೆ ಈ ಜ್ಞಾನದ ದಾಹವನ್ನ ತೀರಿಸಿಕೊಳ್ಳಬೇಕು, ಗುರುಗಳ ಮಾತುಗಳನ್ನ ಕೇಳಿ ಇದನ್ನ ನೀಗಿಸಿಕೊಳ್ಳಬೇಕು ಅಂತ ಒಂದಿಷ್ಟು ಚೌಕಾಸಿ ಮಾಡದೆ ಬಂದಿದ್ದೀರಿ ಅಲ್ಲ, ನೀವೇ ಧನ್ಯರು, ನೀವೇ ಧನ್ಯರು. ಅದಕ್ಕೋಸ್ಕರ ನಿತ್ಯ ನಿರಂತರವಾಗಿ ಗುರುಗಳ ಜ್ಞಾನವನ್ನ ನಮ್ಮ ಅಂತರ್ಯಾಮಿಯಲ್ಲಿ ಇಳಿಸಿಕೊಂಡು ಅಜ್ಞಾನದ ಕತ್ತಲೆಯನ್ನ ಕಳೆದು ಜ್ಞಾನದ ಬೆಳಕಿನೆಡೆಗೆ ನಾವು ನೀವೆಲ್ಲರೂ ಸಾಗೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನ ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆ. ಪೂಜ್ಯರಲ್ಲಿ ಅನಂತ ಪ್ರಣಾಮಗಳು. ಇದೀಗ ಉಪ್ಪಾರಟ್ಟಿ ಸುಕ್ಷೇತ್ರದ ಯಾರವರು ಸುಮ್ಕೋಡ್ರಿ, ಉಪ್ಪಾರಟ್ಟಿ ಸುಕ್ಷೇತ್ರದ ಶ್ರೋತ್ರಿಯ ಬ್ರಹ್ಮನಿಷ್ಠ ನಾಗೇಶ ಚೈತನ್ಯ ಮಹಾಸ್ವಾಮಿಗಳವರು ಉಪದೇಶವನ್ನ ದಯಪಾಲಿಸಲಿದ್ದಾರೆ. ಪೂಜ್ಯರಾಗಿರುವಂತಹ ರಾಮಕೃಷ್ಣ ದೇವರು ಅವರ ಮಾತುಗಳನ್ನು ಕೇಳಿದ್ರಿ. ರೆಡ್ಡರಹಟ್ಟಿಯೊಳಗೆ ಪ್ರವಚನ ನಡೆದಿತ್ತು. ಅವಾಗ ಅವರು ಆ ಪ್ರವಚನದ ಪ್ರಭಾವಲಯದಿಂದ ನನ್ನ ಹತ್ರಕ್ಕೆ ಬಂದು, ಇಲ್ಲ ತಮ್ಮ ಹತ್ರ ಅಭ್ಯಾಸಕ್ಕೆ ಬರಬೇಕು ಅಂತ ಇಚ್ಛೆ ಆದ. ಅಭ್ಯಾಸಕ್ಕೆ ಬಂದರು. ಆದ ಬಳಿಕ ಅವರಿಗೆ ಪೊಲೀಸ್ ನೌಕರಿ ಬಂತು. ಆದಾಗ್ಯೂ ಅವ್ರದ್ದು ಎಷ್ಟು ಧೈರ್ಯ ಅಂದ್ರೆ, ಒಮ್ಮೆ ಸನ್ಯಾಸ ಧರ್ಮಕ್ಕೆ ಬರಬೇಕು ಅಂತ ಸಮರ್ಪಿತನಾಗಿ ನಾನು ಇಲ್ಲಿ ಬಂದೀನಿ ಅಂದ್ರೆ ನೌಕರಿ ನನಗೆ ಬಹಳ ದೊಡ್ಡದಲ್ಲ, ಪರಮಾತ್ಮನ ಜ್ಞಾನ ದೊಡ್ಡದು ಅಂತ ಸರ್ಕಾರಿ ನೌಕರಿ ತ್ಯಾಗ ಮಾಡಿ ಸನ್ಯಾಸಿಗಳಾಗ್ಯಾರ ಅಂತ ಕೇಳಿದ್ರೆ ಬಹಳ ಆನಂದ ಅನಿಸ್ತದ. ನಿಮಗೇನು ಅನಿಸ್ತಿರ್ತದ? ಕೆಳಗೆ ಕೂತವ್ರಿಗೆ ಈ ಮನಿಗೆ ಬೇಸರಾಗಿ ಬಂದು ಹಿಂಗೆ ಅಡ್ಡಾಡ್ತಿರ್ತಾವೇನೋ ಅಂತ ಬಹಳ ಮಂದಿ ವಿಚಾರ ಮಾಡ್ತಿರ್ತಾರೆ. ಮೊದ್ಲೊಂದು ಕಾಲಕ್ಕಿತ್ತು, ಅವಾಗ ಬರ್ತಿದ್ರು. ಈಗ ಆಧುನಿಕ ಕಾಲದ ಸನ್ಯಾಸಿಗಳಂಗಿಲ್ಲ. ಅವರೆಲ್ಲ ಜ್ಞಾನಿಗಳು, ವಿದ್ಯಾವಂತರು, ಸಮಾಜಕ್ಕೆ
ಏನಾದರೂ ಒಳಿತು ಮಾಡಬೇಕು ಅನ್ನುವಂಥ ಹೃದಯವನ್ನು ಇಟ್ಟುಕೊಂಡಿರುವಂಥ ಬಹಳ ಜನ ಸನ್ಯಾಸಿಗಳು, ಅಂಥವರಲ್ಲಿ ಪೂಜ್ಯರು ಒಬ್ಬರು. ಅವರಿಗೆ ತಮ್ಮೆಲ್ಲರ ಕರುಣೆ ಇರಲಿ ಅಂತೇಳಿ ಪೂಜ್ಯಪಾದರಿಂದ ಈ ಉಪದೇಶ.